ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವ್ ಎಷ್ಟು ಕಷ್ಟಪಟ್ಟು ಅದನ್ನ ಇನ್ನೇನು ಮಂತ್ರ ಹೇಳಿ ಮುಟ್ಟಿ ಚಿನ್ನ ಮಾಡ್ಬೇಕು ಅಂತಿದ್ವಿ, ಅಷ್ಟ್ರಲ್ಲಿ ಬಂದು ಅದನ್ನ ಮುಟ್ಟಿ ಎಲ್ಲ ಬೂದಿ ಮಾಡ್ಬಿಟ್ವಿ. ನೆಗೆದು ಇತ್ತು, ನಾನು ಮುಟ್ಟಿದ್ದಕ್ಕೆ ಬೂದಿ ಆಯ್ತಾ? ಅದು ಹೌದು. ತೆಗೆದು ಕಪಾಳ ಕೊಡದೆ ಅಂದ್ರೆ ಏನಮ್ಮ ಇದು? ಏಯ್, ಅಲ್ಲಿರೋದಲ್ಲ ಬೂದಿ, ನಿನ್ ತಲೆ ಒಳಗಿದೆಯಲ್ಲ ಅದು ಬೂದಿ. ಯಾವನೋ ಸರಿಯಾಗಿ ಮಂಕ್ ಬೂದಿ ಏರ್ಸಿದ್ದಾನೆ ನಿನ್ಗೆ. ಸಂಧ್ಯಾ, ಇದನ್ನೆಲ್ಲ ಯಾರಾದ್ರೂ ನಂಬ್ತಾರ? ಈ ತರ ನಂಬಾರ್ನೆಲ್ಲ ನಂಬಿ ಬರೀ ಮಂಗ್ನಾಟ ಆಡೋದೇ ಹೋಯ್ತು ಜೀವನ. ರೀ, ಅವಳೇನು ಚಿಕ್ಕ ಹುಡುಗಿ, ಗೊತ್ತಾಗ್ಲಿಲ್ಲ. ನಿಮ್ ಬುದ್ಧಿಗೆ ಏನ್ರಿ ಆಗಿತ್ತು? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ, ನನ್ ಬುದ್ಧಿ ಚೆನ್ನಾಗೇ ಇದೆ. ಇದಕ್ಕೆಲ್ಲ ಐಡಿಯಾ ಕೊಟ್ಟಿದ್ದೆ ನಾನು. ಸರಿ ಹೋಯ್ತಪ್ಪ. ಇದಕ್ಕೆ ನಮ್ಮ ಮನೆಯವರೆಲ್ಲರೂ ನೀವು ಸಿನಿಮಾ ಕಳಿಸಿದ್ದು? ನಾನು ಅನ್ಕೊಂಡೆ, ನನಗೆ ಅನುಮಾನ ಇತ್ತು, ಇವನು ಅಷ್ಟೆಲ್ಲ ಖರ್ಚು ಮಾಡಿ ನಮ್ಮನ್ನೆಲ್ಲ ಸಿನಿಮಾ ಕರೆಸಿದ್ದಾನೆ ಅಂತಂದ್ರೆ ಅಲ್ಲಿ ಏನೋ ಇದೆ ಅಂತ ನಂಗೆ ಗೊತ್ತಿತ್ತು. ನನಗೆ ಹೋಗಿ ಮುಂಚೆ ಆ ಗುಂಡಿನ ಮುಚ್ಚಿಬಿಟ್ಟು ಬನ್ನಿ. ಮಾವ, ಇವರೆಲ್ಲ ಏನಂದ್ರು ನೀವ್ ತಲೆ ಕೆಡ್ಸ್ಕೊಂಬಿಡಿ. ಇದು ಚಿನ್ನನೇ, ಆದ್ರೆ ನಮ್ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ. ಇದನ್ನ ಗುರುಗಳ ಹತ್ರ ತಗೊಂಡ್ ಹೋಗಿ ಮಂತ್ರ ಹಾಕ್ಸಿ ಇದನ್ನೆಲ್ಲ ಚಿನ್ನ ಮಾಡಿಸ್ಕೊಂಡು ತಗೊಂಡ್ಬಂದ್ಬಿಡೋಣ. ಹಾಳಾದವಳೆ, ಅದ್ಯಾವ ಅನಿಷ್ಟದ ಬೂದಿನೋ, ಯಾರು ಯಾವಾಗ ಹೂತಿದ್ರೋ ಅದನ್ನ ಮನೆ ಒಳಗೆ ತಂದಿದ್ಯಲ್ಲ, ಸಾಯಿಸ್ಬಿಡ್ಬೇಕು ನಿನ್ನ. ಹೋಗ್, ತಗೊಂಡು ಹೋಗಿ ಆಚೆ ಇಡು. ಏನಿನ್ನು ಮುಖ ನೋಡ್ತಾ ನಿಂತಿದ್ಯಾ? ತಗೊಂಡು ಹೋಗ್ತೀಯೋ ಇಲ್ಲ ಅದ್ರ ಜೊತೆಗೆ ನಿನ್ನೂ ಬಿಸಾಕಲೋ? ಏಯ್ ದೊಡ್ಡ ಮನುಷ್ಯ, ನನ್ನ ಹತ್ರ ಟೈಲರಿಂಗ್ ಮಿಷಿನ್ಗೆ ತಂದ್ಬಿಟ್ಟು ದುಡ್ಡು ತಗೊಂಡು ಈ ಅನಿಷ್ಟದ ಕೆಲಸ ಮಾಡಿಸ್ತಿದ್ದೀಯಾ? ನೋಡೋ, ಈ ಹೊತ್ತೆ ಹೋಗಿ ಟೈಲರಿಂಗ್ ಮಿಷಿನ್ ತಗೊಂಡು ಬಂದು ಕೆಲಸ ಶುರು ಮಾಡಿದ್ಯಾ ಸರಿ ಹೋಯ್ತು. ಇಲ್ಲೋ ಅಂತಂದ್ರೆ ತಾತ, ಅದು ಏನಾಯ್ತು ಅಂದ್ರೆ... ಏನಾಯ್ತು ತಾತ, ನೀವು ಕೊಟ್ಟಿದ್ರಲ್ಲ ಮಿಷಿನ್ಗೆ ಅಂತ ದುಡ್ಡನ್ನ, ಆ ದುಡ್ಡನ್ನೆಲ್ಲ... ಆ ದುಡ್ಡನ್ನ ಏನ್ ಮಾಡಿದೆ? ಆ ದುಡ್ಡನ್ನ ಅಣ್ಣ, ಇದನ್ನೆಲ್ಲ ಹೇಳ್ಕೊಟ್ರಲ್ಲ ಜ್ಯೋತಿಷರು, ಅವರಿಗೆಲ್ಲನೂ ಕೊಟ್ಬಿಟ್ವಿ. ದುಡ್ಡಿನ ಬೆಲೆ ಗೊತ್ತಿದ್ರಲ್ವಾ ನಿನಗೆ? ನಾವು ಅಲ್ಲಿ ಸ್ವಾಭಿಮಾನ ಮರ್ಯಾದೆ ಬಿಟ್ಟು ಮನ್ಸಿಲ್ದೇ ಇದ್ರೋ ಮನೆಯವ್ರ ಬಾಗ್ಲು ಮುಂದೆ ನಿಂತ್ಕೊಂಡು ದುಡಿತಿರೋದು ಈ ಮನೆ ನಡ್ಸಕ್ಕೆ. ನೀವು ನೋಡಿದ್ರೆ ಯಾಕೆ ಹೀಗೆಲ್ಲ ಮಾಡಿದ್ರಿ? ಒಂದಲ್ಲ ಎರಡಲ್ಲ 25,000. ಅದನ್ನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಗ್ಬೇಕು? ಜುಜುಬಿ 25,000 ಕಳೆದಿದ್ದಕ್ಕೆ ಏನು ಈ ಮನೆಯವರೆಲ್ಲ ಹಿಂಗೆ ಎಗರಾಡ್ತಾ ಇದ್ದಾರೆ? ರೀ, ಇನ್ನು ಏನ್ರಿ ಗೊಣಗ್ತಾ ಇದ್ದೀರಾ? ಈಗ ಅನ್ನಿಸ್ಕೊಂಡು ಸಾಕಾಗ್ಲಿಲ್ವಾ? ನಿಮ್ ಜನ್ಮಕ್ಕೊಂದಿಷ್ಟು. ತೆಪ್ಪಗೆ ನಿಂತ್ಕೊಳ್ಳೆ. 25,000 ಹಿಂಗ್ ಕೊಟ್ಬಿಟ್ಟು 25 ಕೋಟಿ ನಾನು ಹಿಂಗ್ ಬಾಚ್ಕೊಂಡಿದ್ದಿದ್ರೆ ಈ ಮನೆಯವ್ರು ಹಿಂಗ್ ಮಾತಾಡ್ರ? ಕರ್ಮ. ಇನ್ನೊಂದು ಕ್ಷಣ ಇಬ್ರು ನನ್ನ ಕಣ್ಣು ಮುಂದೆ ನಿಂತಿದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೋಗ್ರ ಅವಳಿಗೆ. ಮಹೇಶ್ ಮತ್ತೆ ಶಾರೂರಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿ. ಅದಕ್ಕೆ ಬರೀ ನಮ್ಮಿಬ್ಬರ ಹೆಸರಲ್ಲೇ ಯಾಕೆ, ನೀವು ಮತ್ತೆ ಅಣ್ಣನ ಹೆಸರಲ್ಲೂ ಅರ್ಚನೆ ಮಾಡಿಸಿ. ಮೊನ್ನೆ ಅಷ್ಟೇ ನಿಮ್ಮ ಆ್ಯನಿವರ್ಸರಿ ಆಗಿದೆ. ನೀವಿಬ್ಬರು ಯಾವಾಗಲೂ ನಗ್ನಾಗ್ತಾ ಇರಬೇಕು ಅಂತಲೇ ಇವತ್ತಿನ ಅರ್ಚನೆ. ನಮಗೇನಾಗುತ್ತಣ್ಣ, ಪಾಪಿ ಚಿರಾಯು.
ಯಾವುದೋ ಶನಿ ಬಂದು ನಾನು ಮೊದಲನೇ ಅದಕ್ಕೆ ನಾನು ಉಂಬಿಡ್ತು. ಅದಕ್ಕೆ ನೀವಾದರೂ ಯಾವ ಶನಿ ಕಣ್ಣಿಗೂ ಬೀಳದೆ ಸುಖವಾಗಿರಬೇಕು ಅನ್ನೋದು ನನ್ನ ಆಸೆ. ನಿಮ್ಮ ಹೆಸರಲ್ಲೂ ಒಂದು ಅರ್ಚನೆ ಮಾಡಿಸೋಣ. ಮಹೇಶ, ಈಗ ಯಾಕೆ ಆ ಮಾತೆಲ್ಲ? ಹೌದು ರೀ, ಇವರಿಬ್ಬರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ಇವರನ್ನ ನಾನು ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಳ್ತೀನಿ. ಅದೇ ಭಯ ನನಗೆ. ಅಂದರೆ ನೀನು ಒಂದು ಕ್ಷಣನೂ ಬಿಡ್ದಂಗೆ ಅವರನ್ನ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇದ್ರೆ ಅವರಿಬ್ರಿಗೂ ಏಕಾಂತ ಬೇಡವಾ? ಇವನು ಚಿಕ್ಕವನಿದ್ದಾಗಿಂದನೂ ಹೀಗೇನೆ, ತಮಾಷೆ ಮಾಡೋದಕ್ಕೆ ಸಮಯ ಸಂದರ್ಭ ಏನೂ ನೋಡಲ್ಲ. ಇದು ದೇವಸ್ಥಾನ ಕಣೋ, ಸ್ವಲ್ಪ ಭಯ ಭಕ್ತಿ ಇರಲಿ. ಹೌದಣ್ಣ, ಭಯ ಭಕ್ತಿಯಿಂದ ಇರ್ತೀನಿ. ಭಕ್ತಿ ದೇವ್ರನ್ನ ಕಂಡ್ರೆ ಭಯ. ರೀ, ದೇವ್ರನ್ನ ನೋಡಿ. ಅಣ್ಣ, ಅದಕ್ಕೆ ನನಗೆ ಕಣ್ಣಿಗೆ ಕಾಣೋ ದೇವರು ಅಂದರೆ ನೀವಿಬ್ರು. ಬನ್ನಿ, ನಿಮಗೆ ನಮಸ್ಕಾರ ಮಾಡ್ತೇನೆ. ಬೇಡ ಬೇಡ, ಇದು ದೇವಸ್ಥಾನ. ನೀನು ಬಾಣ ನೀನು. ನಾನು ಅನ್ನದಾನಕ್ಕೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ. ಹಾಂ, ನಾನು ಪ್ರದಕ್ಷಿಣೆ ಹಾಕಿ ಬರ್ತೀನಿ. ಅಭಿಗೋಸ್ಕರ ಹರಿಸ್ಕೊಂಡಿದ್ದೆ, ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ. ನೀವು ಬರ್ತೀರಾ? ಪರವಾಗಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ಸರಿ, ನೀವು ಇಲ್ಲೇ ಕೂತೀರಿ, ನಾ ಬಂದ್ಬಿಡ್ತೀನಿ. ಆಗ ಯಾವ ಕಾರಣಕ್ಕೆ ಅದೆಲ್ಲ ಆಗಿದ್ದು, ಯಾವ ಕಾರಣಕ್ಕೆ ಆ ಮನೇನ ನಾನು ಸ್ಮಶಾನ ಮಾಡಿದ್ದು ಅಂತ ನನಗೆ ಮಾತ್ರ ಗೊತ್ತು. ಆ ಸತ್ಯ ಯಾವತ್ತಿದ್ರೂ ನನ್ನಲ್ಲೇ ಇರಬೇಕು. ಆ ಉದ್ದೇಶನೂ ಆದಷ್ಟು ಬೇಗ ಈಡೇರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.